ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಮಧು ಎಲ್, ಸೇಫ್ IVF ಸೆಂಟರ್ ಶಿವಮೊಗ್ಗ. ಈಗ ಕಳೆದ 2 ಸರಿ ವಿಡಿಯೋಗಳಲ್ಲಿ ನಾವು 2 ಸೀರೀಸ್ ಬಿಟ್ಟಿದ್ವಿ. ಒಂದು PCOS ಅಂದ್ರೆ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ ಒಂದು, ಹಾಗೂ ಎರಡನೇದು ಎಂಡೋಮೆಟ್ರೋಸಿಸ್ ಅನ್ನೋದು ಒಂದು ಸೀರೀಸ್ ಬಿಟ್ಟಿದ್ವಿ. ಈಗಿನ ಇದರಲ್ಲಿ ಇವತ್ತಿಂದ ನಾವು ಫಸ್ಟ್ ಆಗಿ ಒಂದು ಟ್ಯೂಬ್ಸ್ ಅಂದ್ರೆ ಫೆಲೋಪಿಯನ್ ಟ್ಯೂಬ್ಸ್ ಬಗ್ಗೆ ಒಂದು ಸರಣಿಗಳನ್ನ ಒಂದು ಲೆಕ್ಚರ್ ಮುಖಾಂತರ ಅಥವಾ ವಿಡಿಯೋಗಳ ಮುಖಾಂತರ ತೋರ್ಸಕ್ಕೆ ಇಷ್ಟಪಡ್ತೀವಿ. ಯಾಕೆ ಇದು ಟ್ಯೂಬ್ಸ್ ಅಂತಂದ್ರೆ, ಈ ಫೆಲೋಪಿಯನ್ ಟ್ಯೂಬ್ಸ್ ಅಂದ್ರೆ ಅದು ನಮ್ಮ ಗರ್ಭಕೋಶ ಅಂದ್ರೆ ಯೂಟ್ರಸ್ ಮತ್ತೆ ಓವರೀಸ್ ಮಧ್ಯೆ ಒಂದು ಬ್ರಿಡ್ಜ್ ತರ. ಏನಕ್ಕೆ ಅದು ಬ್ರಿಡ್ಜ್ ತರ ಅಂತ ಹೇಳ್ತೀನಿ ಅಂತಂದ್ರೆ, ಈಗ ಗಂಡ ಹೆಂಡತಿ ಸೇರಿದಾಗ ವೀರ್ಯಾಣುಗಳು ಈ ಫೆಲೋಪಿಯನ್ ಟ್ಯೂಬ್ಸ್ ಮುಖಾಂತರ ಅದು ಹೋಗಿ ಅಂಡಾಣುಗಳನ್ನ ಮೀಟ್ ಮಾಡ್ಬೇಕಾಗತ್ತೆ. ಮತ್ತೆ ಓವರೀಸ್ ಇಂದ ರಿಲೀಸ್ ಆಗಂತ ಅಂಡಾಣುಗಳಂದ್ರೆ ಎಗ್ಸ್ ಈ ಟ್ಯೂಬ್ಸ್ ಮುಖಾಂತರ ಟ್ರಾವರ್ಸ್ ಮಾಡಿ ಫರ್ಟಿಲೈಸ್ ಆಗಿ ಬ್ಯಾಕ್ ಯೂಟ್ರಸ್ ಒಳಗೆ ಇಂಪ್ಲಾಂಟ್ ಆಗ್ಬೇಕಾಗತ್ತೆ. ಹಾಗಾಗಿ ಅದನ್ನ ಬ್ರಿಡ್ಜ್ ಅಂತ ಕರಿತೀನಿ. ಸೊ ಬ್ರಿಡ್ಜ್ ಅಂತ ಅಂದ್ಮೇಲೆ ನಿಮ್ಗೆಲ್ಲ ಗೊತ್ತು, 2 ಎಂಡ್ ಇರ್ಲೇಬೇಕು. ಅಂದ್ರೆ 2 ಸಿಟೀಸ್ ಮಧ್ಯೆ ಒಂದು ಬ್ರಿಡ್ಜ್ ಇದ್ದಾಗ 2 ಎಂಡ್ ಹೇಗಿರುತ್ತೋ ಹಾಗೆ ಈ ಫೆಲೋಪಿಯನ್ ಟ್ಯೂಬ್ ಅಲ್ಲಿ ಕೂಡ 2 ಎಂಡ್ ಇರುತ್ತೆ. ಅದು ಯೂಟ್ರೈನ್ ಎಂಡ್, ಯೂಟ್ರಸ್ ಕಡೆ ಇರೋಂಥ ಒಂದು ಎಂಡಿಗೆ ಅದನ್ನ ಪ್ರಾಕ್ಸಿಮಲ್ ಎಂಡ್ ಅಂತ ಕರಿತೀವಿ. ಈ ಓವೇರಿಯನ್ ಸೈಡ್ ಇರೋ ಅಂಥದ್ದಂದ್ರೆ ಓವರಿ ಸೈಡ್ ಇರೋ ಅಂತ ಎಂಡ್ಗೆ ಡಿಸ್ಟಲ್ ಎಂಡ್ ಅಂತ ಕರಿತೀವಿ. ಸೊ ಅದೊಂಥರ ಹೇಗಿರುತ್ತೆ ಅಂತಂದ್ರೆ ಟ್ರಂಪೆಟ್ ತರ ಇರುತ್ತೆ. ಸೊ ಇಟ್ ಇಸ್ ಫೆಲೋಪಿಯನ್ ಟ್ಯೂಬ್ ಅಂತ ಇಂಗ್ಲಿಷ್ನಲ್ಲಿ, ಗರ್ಭನಾಳಗಳು ಅಂತ ಕನ್ನಡದಲ್ಲಿ ಕರಿತೀವಿ. ಏನು ಇದರಲ್ಲಿ ಯಾಕೆ ಇದ್ರ ಬಗ್ಗೆ ಅತಿ ಹೆಚ್ಚು ಗಮನ ಕೊಡ್ತಾ ಇದೀವಿ ಅಂತ ಅಂದ್ರೆ, ನಾರ್ಮಲಿ ನಿಮ್ಗೆಲ್ಲ ಅನುಭವ ಇರೋ ಹಾಗೆ ಅಥವಾ ಓದಿರೋ ಹಂಗೆ ನೀವು ಮುಟ್ಟಾಗಿ 2ನೇ ದಿನಕ್ಕೆ ಬಂದಾಗ ನಾವು ಸ್ಕ್ಯಾನ್ ಮಾಡ್ತೀವಿ. ಅಂದ್ರೆ ಟ್ರಾನ್ಸ್ ವಜೈನಲ್ ಅಲ್ಟ್ರಾಸೌಂಡ್ ಅಥವಾ ಟ್ರಾನ್ಸ್ ಅಬ್ಡಾಮಿನಲ್ ಅಲ್ಟ್ರಾಸೌಂಡ್ ಮಾಡಿದಾಗ ಜನರಲಿ ಗರ್ಭಕೋಶ ಕಾಣುತ್ತೆ, ಓವರೀಸ್ ಕಾಣುತ್ತೆ ಹಾಗೂ ಸರ್ವಿಕ್ಸ್ ಕಾಣುತ್ತೆ. ಆದರೆ ಕಾಣದಲ್ಲೇ ಇರೋಂಥದ್ದು ಒಂದು ಅತಿ ಮುಖ್ಯ, ನಿಮಗೆ ಗೊತ್ತಿಲ್ಲದಲೇ ಇರೋಂಥ ಒಂದು ವಿಷಯ ಅಂತಂದ್ರೆ, ಸ್ಕ್ಯಾನಿಂಗ್ ಅಲ್ಲಿ ಯಾವುದೇ ಕಾರಣಕ್ಕೂ ಫೆಲೋಪಿಯನ್ ಟ್ಯೂಬ್ಗಳು ಕಂಡು ಬರೋದಿಲ್ಲ. ಸೊ ಹೀಗಾಗಿ ನಾವು ಫೆಲೋಪಿಯನ್ ಟ್ಯೂಬ್ಸ್ ನ ಅಸೆಸ್ ಮಾಡಕ್ ಆಗಿರೋದಿಲ್ಲ. ಅಂದ್ರೆ ಅದು ನಿಜವಾಗ್ಲೂ ಕೆಲಸ ಮಾಡ್ತಾ ಇದೆಯೋ ಏನು ಅಂತ. ಒಂದು ವೇಳೆ ಅದ್ರಲ್ಲಿ ಏನಾದ್ರು ನೀರು ತುಂಬಿ ಅದನ್ನ ಗರ್ಭಕೋಶನ ಅಲ್ಟ್ರಾಸೌಂಡ್ ಅಲ್ಲಿ ಕಾಣ್ತಾ ಇದೆ ಅಂತ ಅಂದ್ರೆ ಅದು ಅಬ್ನಾರ್ಮಲ್. ಸೊ ಐ ಮೀನ್ ಟು ಸೇ, ನಾರ್ಮಲಿ ಫೆಲೋಪಿಯನ್ ಟ್ಯೂಬ್ಸ್ ಆರ್ ನಾಟ್ ಸೀನ್ ಬೈ ಅ ರೆಗ್ಯುಲರ್ ಅಲ್ಟ್ರಾಸೌಂಡ್. ಇಫ್ ಎಟ್ ಆಲ್ ದೇ ಆರ್ ಸೀನ್, ಇಟ್ ಈಸ್ ಅಬ್ನಾರ್ಮಲ್. ಸೊ ಅದ್ರೊಳಗೆ ನೀರು ತುಂಬಿ ಅದು ಊದ್ಕೊಂಡಿದ್ದೋ ಅಥವಾ ಹೈಡ್ರೋಸಾಲ್ಫಿಂಗ್ಸ್ ಆಗಿದ್ದೋ ಅಥವಾ ಎಕ್ಟಾಪಿಕ್ ಪ್ರೆಗ್ನೆನ್ಸಿ, ಫೆಲೋಪಿಯನ್ ಟ್ಯೂಬ್ ಅಲ್ಲಿ ಪ್ರೆಗ್ನೆನ್ಸಿ ಕೂತಾಗ ಕೂಡ ಅದು ಊದ್ಕೊಂಡಿರುತ್ತೆ. ಹಾಗಾಗಿ ಅಂಥ ಟೈಮಲ್ಲಿ ಕಾಣುತ್ತೆ ವಿನಃ ಬೇರೆ ಯಾವುದೇ ಟೈಮಲ್ಲಿ ಕಾಣೋದಿಲ್ಲ ಸ್ಕ್ಯಾನಿಂಗ್ ಮಾಡಿದಾಗ. ಯಾಕೆ ಇದನ್ನು ಒತ್ತಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾವು ಇನ್ಫರ್ಟಿಲಿಟಿ ವರ್ಕಪ್ ಅಂತ ಬಂದಾಗ ಟ್ಯೂಬ್ಸ್ಗಳಿಗೆ ವಿಶೇಷವಾಗಿರೋಂಥದ್ದು ಒಂದು ಟ್ಯೂಬಲ್ ಪೆಟೆನ್ಸಿ ಟೆಸ್ಟ್ ಅಂತ ಮಾಡ್ತೀವಿ. ಅಂದ್ರೆ ಪೆಟೆನ್ಸಿ ಅಂದ್ರೆ ಓಪನ್ ಆಗಿದೆಯೋ ಇಲ್ವೋ ಅಂತ ನೋಡೋಂಥದ್ದು ಒಂದು ಟೆಸ್ಟ್ಗಳು. ಹಾಗಾಗಿ ಟ್ಯೂಬಲ್ ಪೆಟೆನ್ಸಿ ಟೆಸ್ಟ್ಗಳು ಅಂತ ಮಾಡ್ತೀವಿ. ಯಾಕೆ ಮಾಡ್ತೀವಿ ಅಂದ್ರೆ ಅದು ನಿಜವಾಗ್ಲೂ ಓಪನ್ ಆಗಿದೆಯೋ ಇಲ್ವೋ ಅಂತ. ಯಾಕೆ ಓಪನ್ ಆಗಿರ್ಬೇಕು? ಆವಾಗಲೇ ನಾನು ಹೇಳ್ದಂಗೆ ವೀರ್ಯಾಣುಗಳನ್ನ ಮತ್ತೆ ಅಂಡಾಣುಗಳನ್ನ ಅದು ಒಂದುಗೂಡ್ಸಕ್ಕೆ ಫೆಲೋಪಿಯನ್ ಟ್ಯೂಬ್ ಅತಿ ಅವಶ್ಯಕ. ಅದು ಓಪನ್ ಆಗಿದ್ರೆ ಮಾತ್ರ ನೀವು ನ್ಯಾಚುರಲಿ ಕನ್ಸೀವ್ ಆಗಕ್ಕೆ ಸಾಧ್ಯ. ಇಲ್ದಿದ್ರೆ ಯಾವುದೇ ಕಾರಣಕ್ಕೂ ನ್ಯಾಚುರಲ್ ಆಗಿ ಕನ್ಸೀವ್ ಆಗಕ್ಕೆ ಆಗೋದೇ ಇಲ್ಲ. ಸೊ ಹಾಗಾಗಿ ಏನಿದು ಟ್ಯೂಬಲ್ ಪೆಟೆನ್ಸಿ ಟೆಸ್ಟ್, ಯಾವಾಗ ಮಾಡಬೇಕು ಅಂತ ಎಲ್ಲರೂ ಕೇಳ್ತಾ ಇರ್ತಾರೆ. ಜನರಲಿ ಟ್ಯೂಬಲ್ ಪೆಟೆನ್ಸಿ ಟೆಸ್ಟ್ ಅಂದ್ರೆ ಫಸ್ಟ್ ನಾನೀಗ ಟ್ಯೂಬಲ್ ಪೆಟೆನ್ಸಿ ಟೆಸ್ಟ್ಗಳು ಹೇಳ್ಬಿಡ್ತೀನಿ. ಆನಂತರ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಯಾವಾಗ ಮಾಡೋಂಥದ್ದು ಹೇಳ್ತೀನಿ. ಈಗ ಟ್ಯೂಬಲ್ ಪೆಟೆನ್ಸಿ ಟೆಸ್ಟ್ ತುಂಬಾ ಸಿಂಪಲ್ ಆಗಿ ಮೋಸ್ಟ್ ಕಾಮನ್ ಆಗಿ ಮಾಡೋಂಥದ್ದು HSG ಅಂತ ನಿಮ್ಗೆಲ್ಲ ಗೊತ್ತಿರುತ್ತೆ, ಅಥವಾ ನೀವೆಲ್ಲ ಅಲ್ಟ್ರಾಸೌಂಡ್ ಅಲ್ಲಿ ಅಥವಾ ಇದ್ರಲ್ಲಿ ನಿಮ್ಮ ರೆಗ್ಯುಲರ್ ವಿಡಿಯೋಸ್ ಅಲ್ಲಿ ಇದ್ರಲ್ಲಿ ನೋಡಿರ್ತೀರಿ. ಏನು HSG ಅಂದ್ರೆ ಹಿಸ್ಟಿರೋ ಸಾಲ್ಪಿಂಗೋಗ್ರಾಮ್ ಅಂತ. ಹಿಸ್ಟಿರೋ ಅಂದ್ರೆ ಯೂಟ್ರಸ್, ಸಾಲ್ಪಿಂಗೋ ಟ್ಯೂಬ್ಸ್, ಗ್ರಾಮ್ ಇಸ್ ಎನಿಥಿಂಗ್ ವಿಚ್ ಇಸ್ ಡನ್ ವಯಾ ಎಕ್ಸ್ರೇ. ಸೊ ಎಕ್ಸ್ರೇ ಮುಖಾಂತರ ಯೂಸ್ ಮಾಡಿಕೊಂಡು ಟ್ಯೂಬ್ಸ್ ಒಳಗೆ ಡೈನ ಹಾಕಿ ಟ್ಯೂಬ್ಸ್ ನ ದರ್ಶನ ಮಾಡೋ ಅಂಥದ್ದೇ HSG ಅಂತ ಕರೀತಾರೆ. ಎರಡನೇದು SSG ಅಂತ, ಸಲೈನ್ ಸಾಲ್ಪಿಂಗೋಗ್ರಾಮ್ ಅಂತ. ಇದು ಅಲ್ಟ್ರಾಸೌಂಡ್ ಯೂಸ್ ಮಾಡಿ ಮಾಡೋ ಅಂಥದ್ದು ಒಂದು ಚಿಕಿತ್ಸಾ ಅಂದ್ರೆ ಡಯಾಗ್ನೋಸ್ಟಿಕ್ ಮೊಡಾಲಿಟಿ. ಅಲ್ಟ್ರಾಸೌಂಡ್ ಅಂದ್ರೆ ಅದ್ರ ಮುಖಾಂತರ ಒಂದು ಡೈನ ಪುಷ್ ಮಾಡಿ, ಡೈ ಅಂದ್ರೆ ಜನರಲಿ ನಾರ್ಮಲ್ ಸಲೈನ್ ನ ಪುಷ್ ಮಾಡಿ ಟ್ಯೂಬ್ಸ್ ಓಪನ್ ಇದೆಯೋ ಇಲ್ವೋ ಅಂತ ಅಲ್ಟ್ರಾಸೌಂಡ್ ಮುಖಾಂತರ ಕಂಡುಹಿಡಿಯೋದು. ಅದನ್ನ ಸಲೈನ್ ಸಾಲ್ಪಿಂಗೋಗ್ರಾಮ್ ಅಂತ ಕರಿತೀವಿ.
ಮೂರನೇದು, ವಾಟ್ ಈಸ್ ಗೋಲ್ಡನ್ ಸ್ಟ್ಯಾಂಡರ್ಡ್ ಇನ್ ಟ್ಯೂಬಲ್ ಅಸೆಸ್ಮೆಂಟ್ ಇಸ್ ದ ಲ್ಯಾಪ್ರೋಸ್ಕೋಪಿ ಕಂಬೈನ್ಡ್ ವಿತ್ ಕ್ರೋಮ್ ಪರ್ಟ್ಯೂಬೇಷನ್. ಅಂದ್ರೆ ನಾವು ಲ್ಯಾಪ್ರೋಸ್ಕೋಪಿ ಅಂತಂದ್ರೆ ಉದರದರ್ಶಕ ಅಂತ ಏನ್ ಕರಿತೀವಿ, ಆ ಉದರದರ್ಶಕನ ಹಾಕಿ ಟ್ಯೂಬ್ಸ್ ಓಪನ್ ಇದೆಯೋ ಇಲ್ವೋ ಅಂತ ಹೇಳಿ ಒಂದು ಮಿಥಿಲಿನ್ ಗ್ಲೂ ಅಂತ ಒಂದು ನೀಲಿ ಬಣ್ಣದ ಒಂದು ಡೈ ಇರುತ್ತೆ, ಅದನ್ನ ಪುಷ್ ಮಾಡಿ ನಿಜವಾಗ್ಲೂ ಓಪನ್ ಇದೆಯೋ ಇಲ್ವೋ ಅಂತ ಪರೀಕ್ಷೆ ಮಾಡ್ತೀವಿ. ಇದನ್ನ ಹಿಸ್ಟೋಸ್ಕೋಪಿ ಮುಖಾಂತರ ಕೂಡ ಹಿಸ್ಟೋಸ್ಕೋಪಿನ ಜೊತೆ ಕೂಡ ಕಂಬೈನ್ ಮಾಡ್ಬೋದು. ನಾಲ್ಕನೇ ವಿಧಾನ ಏನಿದೆ ಅಂತಂದ್ರೆ ಫಾಲೋಪೋಸ್ಕೋಪ್ ಅಥವಾ ಸಾಲ್ಪಿಂಗೋಸ್ಕೋಪ್ ಅಂತ. ಇದು ಹೈಯರ್ ಅಡ್ವಾನ್ಸ್ ಸ್ಟಡೀಸ್. ಟ್ಯೂಬ್ಸ್ ಒಳಗಡೆನೆ ಈ ದುರ್ಬೀನ್ಗಳನ್ನ ತಲುಪಿಸ್ಬಿಟ್ಟು ಓಪನ್ ಇದೆಯೋ ಇಲ್ವಾ ಕೂಡ ಕಂಡುಹಿಡಿಬಹುದು. ಇದು ತುಂಬಾ ಅಪರೂಪಕ್ಕೆ ಅಥವಾ ಎಕ್ಸ್ಪೆರಿಮೆಂಟಲ್ ಸ್ಟಡೀಸ್ ಅಲ್ಲಿ ಮಾಡೋಂಥದ್ದು. ಆದ್ರೆ ಟ್ಯೂಬಲ್ ಪೆಟೆನ್ಸಿಲಿ ಮೋಸ್ಟ್ ಕಾಮನ್ ಅಲ್ಲಿ ಮಾಡೋಂಥದ್ದು ಒಂದು HSG, ಎರಡನೇದು ಸಲೈನ್ ಸಾಲ್ಪಿಂಗೋಗ್ರಾಮ್ ಹಾಗೂ ಮೂರನೇದು ಲ್ಯಾಪ್ರೋಸ್ಕೋಪಿ ವಿತ್ ಕ್ರೋಮ್ ಪರ್ಟ್ಯೂಬೇಷನ್. ಎಲ್ಲರಿಗೂ ನಮಸ್ಕಾರ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಸ್ವಲ್ಪ ದೀರ್ಘವಾಗಿ ಮಾತಾಡೋಣ. ನಮಸ್ಕಾರ.